ಆದಿತ್ಯ ಶಶಿಕುಮಾರ್ ಸರ್ ದಯಮಾಡಿ ವೇದಿಕೆಯಲ್ಲಿ ಇರಬೇಕು. ಇನ್ನು ಉಳಿದ ಎಲ್ಲ ಕಲಾವಿದರು ಮುಖ್ಯ ಅತಿಥಿಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಡೈರೆಕ್ಟ್ರೆ So, Degree Dose song number 1, very music launch ಆಗ್ತಿದೆ. Wish you all the best. Sign off. God bless you. ಧನ್ಯವಾದಗಳು ಲಹರಿ ವೇದಿಕೆ ಹಾಗೂ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಕುಳಿತುಕೋಬೇಕು. ನಾವೆಲ್ಲರೂ ಜೊತೆ ಉತ್ತರ ಕನ್ನಡ ಕ್ರಿಕೆಟ್ ಲಹರಿ ಸಂಸ್ಥೆಗೆ ಬಹಳ ಹಳೆಯ ನೆನಪು ನಮ್ದು. ಹೇಳ್ಬೇಕು ಅಂದ್ರೆ ಗುರುರಾಜ್ ಸಾಹೇಬ್ರದ್ದು ಲಹರಿ ಸಂಸ್ಥೆಗೆ ಮೊಟ್ಟ ಮೊದಲ ಅಷ್ಟದೇವಿ ದರ್ಶನ, ಕನ್ನಡ ಕವಾಲಿ ಗೀತೆಗಳು, ವಿವಾಹ ಗೀತೆಗಳು 50 ವರ್ಷದ ಮುಂಚೆ ಫಸ್ಟ್ ಧ್ವನಿ ಸುರುಳಿಯನ್ನ ನಿಮ್ಮ ಸ್ವರ ಸಂಯೋಜನೆ ಮತ್ತೆ ಮಂಜುಳಾ ಗುರುರಾಜ್ ಅಮ್ಮ ಅವ್ರ ಸ್ವರ ಸಂಯೋಜನೆಯಲ್ಲಿ ಫಸ್ಟ್ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ. ಸೊ ನಾವು ಈಗ ಬಂದಿದ್ದು ಇಬ್ಬರು ಬಹಳನೇ ತುಂಬಾ ಖುಷಿ ಆಗುತ್ತೆ. ಸೊ ಹುಲಿಬೀಗ 5 ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 3 ಜನ ಆಕ್ಟಿಂಗ್ ಪ್ರೊಡ್ಯೂಸರ್ಸ್ ಅಂದ್ರೆ 3 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ತುಂಬ ಒಳ್ಳೇದಾಗಿ ಸರ್, ತುಂಬ ಕಷ್ಟಪಟ್ಟು ಮಾಡಿದ್ದೀರಿ. ಬೇರೆ ಬೇರೆ ಉದ್ಯಮದಿಂದ ಬಂದಂಥ ನಿರ್ಮಾಪಕರು, ಅವರ ಬಾದಾಮಿ ಪಟ್ಟದ ಕಲ್ಲು ಆ ಕಡೆಯಿಂದ ಬಂದವರು ಆ ಸೋಗಿ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಿ. ಹಾಡುಗಳು ಕೂಡ ಅಷ್ಟೇ. ವೀರ್ ಸಂಬಂಧಿ ಒಳ್ಳೆ ವಂಡರ್ಫುಲ್ ಜಾಬ್. ತುಂಬ 56 ಪಿಕ್ಚರ್ ಅಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಹಾಡಿದಂಥ ಗಾಯಕ ವಿಜಯ್ ಪ್ರಕಾಶ್ ಅಫ್ಕೋರ್ಸ್ ಬಂದಿಲ್ಲ. ಸಂಗೀತ ಕಟ್ಟಿ ಮೇಡಮ್ ತುಂಬ ಚೆನ್ನಾಗಿದ್ದಾರೆ. ಮಾಡು ನಿಂತಾಳಲ್ಲ, ಇಲ್ಲಿದ್ದೀರಿ. ನಿಮ್ಮ ಹಾಡು ಏನಿದೆ ಅದು ಅಷ್ಟು ಪಾಪ್ಯುಲರ್ ಆಗೋಯ್ತು, ಎಷ್ಟೋ ಮಿಲಿಯನ್ಸ್ ಹೋಗ್ಬಿಟ್ಟಿದ್ದಾರೆ. ನಾನು ಡ್ರೈವರ್ ಅಲ್ಲ, ನಾವು ಕಾಸಿದ್ದೇವೆ. ತುಂಬ ಅದ್ಭುತವಾಗಿ ಆಡ್ತೀರಿ. ಸೊ ಲಹರಿ ಸಂಸ್ಥೆಗೂ ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾಜಿ ಸ್ವಾಮಿ ಅವರು ತುಂಬ ಚೆನ್ನಾಗಿದ್ದೀರಲ್ಲ, ತಾವು ಕೂಡ ಅದ್ಭುತವಾಗಿದ್ದೀವ. ಒಳ್ಳೆಯದಾಗಿ ವಿಶ್ವ ಪ್ರಜ್ಞಾ ಮರಾಠಿ ಬಂದಿದ್ದಾರಾ? ಸೊ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಶಿವ್ ಬೇರಾಗಿ ಹೇಳಿದ್ದಾರೆ. ಬೈರಿಗೆ ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರ್ತಿದ್ರಿ. ತುಂಬ ದೊಡ್ಡ ಹೆಸರು UK ನಲ್ಲಿ ನಿಮ್ಮದು, ಅಂದರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತು ಇದರಲ್ಲಿ ಆಕ್ಟ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬ ಬಹಳ ಅದ್ಭುತವಾಗಿ ಕೊಟ್ಟು ಬಂದಿದೆ. ಗ್ಯಾರಂಟಿ ಅದೇ ಒಂದಾರಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿದೆ. ಒಂದು ಯಾವುದು ನಮ್ಮ ಫಸ್ಟ್ ಆಗಿ ನೋಡ್ಬಲ್ಲ, ಡಿಗ್ರಿ ದೋಸ್ತ. ಯಾಕೆ ಡಿಗ್ರಿ ದೋಸ್ತ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮಧು ಅವರು ಇದ್ದಾರೆ, KN ನಾಗೇಶ್ ಕುಮಾರ್ ಅವರು, ಎಲ್ಲ ಡಿಗ್ರಿ ದೋಸ್ತ ಇಲ್ಲಿರೋದು. ಯಾಕಂದ್ರೆ ಬರ್ತಾನೆ ಒಂದು ಗ್ರಾಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ, ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ ಇದೊಂದು ಸಣ್ಣ ಘಟನೆ ಆಯ್ತು, ಅದು ಕೇಳಲೇಬೇಕಿದೆ. ಇಡೀ ಜೀವನವನ್ನೇ ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದೀವಿ. ನಾವು ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು. PR ರಾಘೇಂದ್ರ ಸರ್ ಇದ್ರು, ಮಾತಾಡಿದ್ರು. ನೋಡಿ ಅಣ್ಣ, ಇದಕ್ಕೆ ನೀಗ್ಲೂ ಇಲ್ಲ, ತುಂಬಾ ಅದ್ಭುತವಾಗಿ ಎಲ್ಲ ಕಟ್ಟಾಗ್ಬಿಟ್ಟಿದೆ, ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ. ತುಂಬ ನೋವಾಗಿದೆ ನನಗೆ ನೋಡಿದಾಗ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದರೂ ಕೂಡ ತಾಯಿ ಇದು ಮಹಾ ತಾಯಿ. ಇದು ಮಹಾ ತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿ ಬರೆಯಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಭಾಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ತಾಯಿಗೆ ಸೋಫಾ ಮತ್ತೆ ಹಳೆ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದು ಹೋಲಿಸ್ತಾ ಇದ್ದಾರೆ ತಂದೆ ತಾಯಿಗಳಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನ್ ಸರ್ ಹಿಂಗೆ ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ. ನಾವು ಅದೇ ನಮ್ಮ PA ಫೋನಲ್ಲಿ ಮಾತಾಡ್ತಾರೆ, ಸಾರಿ ಕಾರಲ್ಲಿ ಬರ್ತಾ ಅದನ್ನೇ ಮಾತಾಡ್ಬೋದು. ಏನ್ ಈ ತರ ಆಗ್ಬಿಟ್ಟಿದೆ ಸಮಾಜ, ಏನ್ ಸಂಸ್ಕಾರ ಇದು ಅಂತ. ಹಾಸಿಗೆಗೆ, ಹಳೆ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಗೌರವಿಸ್ತಾರೆ. ಮದುವೆ ಆಗ್ಬೇಕು ಹುಡುಗನ ಜೊತೆಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ಥರ ಮಾಡಬೇಡಿ. ಇದು ಬಹಳ ವ್ಯಾಲ್ಯೂ ಇದೆ. ತಂದೆ ತಾಯಿ ರೆಕಾರ್ಡ್. ಸೊ ಅದ್ಭುತವಾಗಿ ಹಾಡುಗಳು ಮೂಡಿ ಬಂದಿದೆ ಸರ್.
ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ವೀರ್ ಸಮತ್ ಯುವರ್ ವಂಡರ್ಫುಲ್ ಜಾಬ್. ಗೊತ್ತಿಲ್ಲ, ಇವರೇ ಕರೆದು ನನಗೆ ಅವಾಗ ಮಾಡಿಸಿದ್ದು ಇವತ್ತು ನನಗೆ ನೆನಪಾಗುತ್ತೆ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು. ಸಮರ್ಥ್ ಸರ್, ನೀವು ತುಂಬ ಪಕ್ಕಾ ಬೇಸಿಕ್ ಏನು ಸಬ್ಜೆಕ್ಟ್ಗೆ ಯಾವ ಥರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದೆ ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗು ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು ಅದು ಕೂಡ ನೀವು ಹೇಳಿದಾಗ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು, ನಾನು ಅಂದ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ಎಲ್ಲಿ ಗಜೇಂದ್ರಗಡದ್ದು ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ನಾನು ಅಂದ್ಕೊಂಡೆ. ಇಲ್ಲ, ಬಾದಾಮಿ ಹತ್ರ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತು ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದ್ರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನ ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಇದು ಪಿಕ್ಚರ್ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸ್ತೇನೆ. ಕರ್ನಾಟಕದ ಗ್ರ್ಯಾಂಡ್ ಟ್ರಯಾನ್ ಅದು ತೋರಿಸ್ಬಿಡ್ತಾರೆ. ಅಮೆರಿಕ ಹೋಗುವ ಅವಶ್ಯಕತೆ ಇಲ್ಲ, ಪಕ್ಕದಲ್ಲೇ ಅದು ನೀವೇನಲ್ಲ. ನಾವು ಹಿಂದಕ್ಕೆ ಸುಮಾರು ಒಂದು 20-30 ವರ್ಷದಿಂದ USA ಪ್ರೋಗ್ರಾಮ್ ಹೋದಾಗ ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಬನ್ನಿ ಸರ್ ನಿಮ್ಗೆ ಇಲ್ಲಿ ಭಾಳ ವಿಶೇಷವಾಗಿದ್ದು ತೋರಿಸ್ತೀನಿ, ಕರ್ಕೊಂಡು ಹೋಗ್ತಿದ್ರು. ಏನಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್, ಅದು ಇದೇ ಥರನೇ ಬೆಟ್ಟ ಇರೋದು. ನಾನಂದ್ರೆ ನಮ್ಮ ಗಜೇಂದ್ರಗಡದಲ್ಲಿದೆ ಈ ಥರದ್ದೆಲ್ಲ, ಇದೇನು ನಮ್ಗೇನು ದೊಡ್ಡದಲ್ಲ ಅನಿಸ್ತಾನೆ ಇಲ್ಲ ಅಂತ ಹೇಳಿದ್ರು. ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲರೂ ನೋಡೋಕೆ ಹೋಗ್ತಿದ್ರು. ನಾನು ಹೇಳಿದೆ ನಮ್ಮ ಗಜೇಂದ್ರಗಡ, ಬಾದಾಮಿ ಎಲ್ಲೋದ್ರೂ ಇದಕ್ಕಿಂತ ಚೆನ್ನಾಗಿರೋದು ಇದೆ ಅಂದ್ರೆ ಅದಕ್ಕೆ ಗ್ರ್ಯಾಂಡ್ ಕ್ಯಾನಿಯನ್ ಉತ್ತರ ಕರ್ನಾಟಕದ ಒಂದು ಸಭೆಯಿಂದ ನನಗೇನು ಖುಷಿ ಆಗ್ತದೆ ಅಂದ್ರೆ ಲಾರಿ ಸರ್ ಹೇಳಿದ್ರು UK ಅಂತ. ನಾನು ಹಾಗೆ ಹೇಳ್ತಿರ್ತೀನಿ, ನಾನು ಬೆಳಗಾವಿ ಜಿಲ್ಲೆ ಹುಸೂರು ಗ್ರಾಮದವನು. ನಾನು ಇಲ್ಲಿ ಬಂದು ಬಹಳ ಖುಷಿ ಆಗಿದೆ. ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ, ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗರಿ ದೋಸ್ತ ಅಂದ್ರೆ ಕುಣಿಬೇಕಂತ ಅನಿಸ್ತಾ ನಾನು ಬಂದಾಗ ಸ್ವಲ್ಪ ತಡವಾಗಿ ಬಂದಾಗ ಸಾಂಗ್ ಬರ್ತಿತ್ತು, ಆಗ್ಲೇ ಎಲ್ಲ ತರ ಹಿಂಗೆ ಕುಣಿತಾ ಇತ್ತು. ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗಿದೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡುಗಳನ್ನ ಕೇಳಿದ್ದೀನಿ ನಾನು ಆಲ್ರೆಡಿ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದರ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ಥ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ವೀರ್ ಸಮರ್ಥ್ ಸರ್ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್. ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆಯಿಂದ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆ ಏನೇ ಸಪೋರ್ಟ್ ಬೇಕಾದರೂ ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದರೆ ತುಂಬ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸೊ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರ್ತೀನಿ. ಸೊ ಧನ್ಯವಾದಗಳು ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ. ಹಾಗೆ ನಿಮಗೂ ಕೂಡ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗರಿ ದೋಸ್ತರಿಗೆಲ್ಲರಿಗೂ ಹಾಯಪ್ಪ. ನಾನು UK ಅವನೇ. ನಮ್ಮದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸುಗರ್ ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿದೆ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ ವಿ ಸಮರ್ಥ್ ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿದ್ರ ಜೊತೆಗೆ. ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್ ಅವರು. ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವ್ದು ಅಂತಂದ್ರೆ ಅದು ಕಿವಿ ಒಳಗೆ ಏನು ಗುರುಗಾಡ್ತೈತಿ, ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವರು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಅವ್ರಿಗೆ 10 ಜನರಿಗೆ ಹೇಳ್ತಾರೆ, ಯಪ್ಪೋ ಸಿನಿಮಾ ಒಂದು ಹಿಂಗ್ರಿ ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು
ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನನಗೆ ಚಿಂತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಅನ್ನೋ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳನ್ನ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ ಫಸ್ಟ್ ನಾವು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರೆಸಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳೋದು. ಸೊ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಓ ಸಿನಿಮಾ ಆಗಿರ್ಬೋದು ಅಂತ. ಬಟ್ ಸಿನಿಮಾ ಒಳಗೆ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆಯೊಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಹೊರಗಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳಿಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಇವತ್ತು ಉತ್ತರ ಕರ್ನಾಟಕದ ಯಾವುದೇ ಇಂಥ ಸಿನಿಮಾಗಳು ಬಂದಿಲ್ಲ. ಒಂದು ಸಿನಿಮಾ ಇಟ್ಟಾಯ್ತಂದ್ರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ, ಈ ಥರದ ಸಿನಿಮಾಗಳ ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮ್ಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ಸೊ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಬಂದಿದೆ ಸಾಂಗ್ಸು, ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಎಸ್ ಇವತ್ತು ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಹೆಸರು ನಿಮ್ಮಷ್ಟು ಇಲ್ಲ ಬಿಡಿ ಬ್ರೋ. ಇವತ್ತು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಟರ್ ಆಗಿ ಬಂದಿಲ್ಲ, ನನ್ನ ಜಿಗ್ರಿ ದೋಸ್ತಿಗೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆ್ಯಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು, ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಈ ಸಿನಿಮಾ ಬಗ್ಗೆ ಮಾತಾಡಿದ್ರು, ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರು ಬಂದಿದ್ದೀನಿ, ನಾಗರವಾಯ್ತು ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡೋದು, ನೀವು 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ಅದೇ ಬಗ್ಸ್ಬೇಡ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಿಗ್ರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ, ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್ ಚಿಕ್ಕ ಹುಡುಗನಿಂದ ದೊಡ್ಡವನಾಗಿ ಮತ್ತು ಒಂದು ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾಡೋದು ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ, ಆಲ್ ದ ಬೆಸ್ಟ್ ನಿಮ್ಮ ತಂಡ ಕೊಡೋದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಮ್ಯೂಸಿಕ್ ಆಯಿತು ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಫಸ್ಟ್ ನಿಮ್ಮ ಹೆಸರು ಹೇಳಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು. ಸರ್ ತುಂಬ ಸಖತ್ತಾಗಿ ಮಾಡಿದ್ದೀರಾ ಸರ್. ಯಾಕಂದರೆ ರಿಯಾಲಿಟಿ ಅನ್ನೋದನ್ನು ಅದರಲ್ಲಿ ನೀಟಾಗಿ ಕಾಣಿಸುತ್ತೆ, ನ್ಯಾಚುರಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾ ಶ್ರಮ ಹಾಕಿ ಮಾಡಿದೆ ಅಂತ ಗೊತ್ತಾಯಿತು ಬ್ರೋ. ಅವಾಗ ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾದ ಹೇಳ್ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ರಾಯಬಾಗ್ ತಾಲೂಕು ಬೆಂಗಳೂರು ಗ್ರಾಮದವರು, ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಕ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನನಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗ್ರಿ ದೋಸ್ತುಗಳು ಬಂದಿದ್ದೀರಿ, ನಿಮಗೆಲ್ಲ ಒಳ್ಳೇದಾಗಲಿ. ಈ ಸಿನಿಮಾನ ತುಂಬ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳಿದಂಗೆ ಮಧುರಗಿ ಸಾಂಗು ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್, ಯಾವುದೂ ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರಣೆ ಆ ಥರ ನೋಡೋಕೆ ಹೋಗ್ಬೇಡಿ. ಹೊಸ ಸಿನಿಮಾನ ಹೊಸತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾನ ಪ್ರೋತ್ಸಾಹಿಸಿ. ಜಿಗ್ರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ, ಇವತ್ತು ಸಂಜೆ 6:00 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಡಿನ ರಾಗ ಅಷ್ಟೇ ಅಲ್ಲದೆ ಭಾವವನ್ನು ನಮ್ಮ ಮನಸ್ಸಿಗೆ ತಲುಪಿಸುವಂತಹ ಶ್ರೀಮತಿ. ಒಂದು ಸಂಸ್ಥೆ, ಡೈರಿ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಆಡಿಯೋ ಕಂಪನಿ. ನನಗೆ ಇವತ್ತು ಹೆಮ್ಮೆ ವಿಷಯ ಅಂದ್ರೆ ರೇಮನ್ ಅವರು ಫಸ್ಟ್ ಸಿನಿಮಾ ರೋಡ್ ರಿಲೀಸ್ ಮಾಡಿದವರು, ಅವರು ಜಂಟಲ್ಮೇ ಮಾಡಿದವರು, ಅವರು ನಮ್ಮ ಪ್ರೇಮಲೋಕ ಮಾಡಿದವರು ಅವರು. ಹಾಗಾಗಿ ದಿಗ್ಗಜ ಸಂಸ್ಥೆ, ಆ ಸಂಸ್ಥೆಯಲ್ಲಿ ನಮ್ಮದು ಒಂದು ಮೂವಿ ಹಾಡುಗಳು ರಿಲೀಸ್ ಆಗ್ತದೆ, ತುಂಬ ಸಂತೋಷ ವಿಷಯ.
ಅಂದ್ರೆ ಸಿನಿಮಾ ವಿಷಯ ಬರೋದ್ರೆ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ನನ್ನ ಹತ್ರ ಬಂದಾಗ ಹೇಳಿದ್ರು, ಸರ್ ನಾನು ಉತ್ತರ ಕನ್ನಡದವನೇ, ನೀವು ಉತ್ತರ ಕರ್ನಾಟಕದವ್ರು ಅಂತ ಗೊತ್ತು, ಸರ್ ನಿಮ್ಮ ಹತ್ರನೇ ಚಿತ್ರ ಸಂಗೀತ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅದು. ಖಂಡಿತ ಮಾಡಿ ಸರ್. ಟೋಟಲಿ ಫೋಕ್ ಸಾಂಗ್ಸ್ ಇದೆ, ಉತ್ತರ ಕರ್ನಾಟಕದೇ ಫೋಕ್ ಎಲ್ಲ ಇಟ್ಕೊಂಡು ಮಾಡೋಣ, ಪಕ್ಕ ಒಂದು ಫೋಕ್ ಮ್ಯೂಸಿಕ್ ಮಾಡೋಣ ಈ ಸಿನಿಮಾದಲ್ಲಿ. ಹಿಂದಿನಲ್ಲದೆ ಊರಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಖಂಡಿತ ಸರ್ ಮಾಡೋಣ, ನಾನು ಟೋಟಲಿ ಫೋಕ್ ಮೂವಿ ಮಾಡಿಲ್ಲ, ಮಾಡೋಣ ಖಂಡಿತ ಅಂತ. ಹಾಡುಗಳು ಅದೇ ಒಂದು ಶೈಲಿ ಇಟ್ಕೊಂಡು ಮಾಡಿದ್ದು. ಅವಾಗ ಅವ್ರು ಉತ್ತರ ಕನ್ನಡ, ನಾನು ಉತ್ತರ ಕನ್ನಡ, ಬಟ್ ನಾನು ಉತ್ತರ ಕನ್ನಡ, ನಾನು ತುಂಬಾ ಎತ್ತರದಲ್ಲಿ ಇರೋರು ಉತ್ತರ ಕನ್ನಡ, ಯಾಕಂದ್ರೆ ನೀವೆಲ್ಲರೂ ಕೆಳಗಡೆ ಇರೋರು. ಕಾರಣ ಅಂದ್ರೆ ಬೀದರ್ ನಾವು ಕರ್ನಾಟಕದ ಕಿರೀಟ ಬೀದರ್ ಹೆಸರು ನಾವು ಸ್ವಲ್ಪ ಆ ದೃಷ್ಟಿಯಿಂದ ಬೇರೆ ಇರೋಣ ಅಂತ ಹೇಳಿ ಇದು ಲೋಕ ಆಫ್ ದ ಪಾರ್ಟ್. ಹಾಡ ಬಂದಾಗ 4 ಹಾಡುಗಳು ಬೇಕು ಸರ್, ಒಂದ್ 2 ಇದ್ರ ಹಾಡುಗಳು ಬೇಕು, ಬಿಟ್ ಸಾಂಗ್ ಬೇಕಂತ ಹೇಳಿದ್ರು. ಅವಾಗ ಕೂತ್ಕೊಂಡು ಅವ್ರು ಬಹಳಷ್ಟು ರಿಸರ್ಚ್ ಮಾಡಿ ಬಂದಿದ್ರು. ಅವರು ಸೌದತ್ತಿ ಎಲ್ಲ ಮುಂದು ದೇವಸ್ಥಾನದಲ್ಲಿ ನಡೆಯುವಂತ ಭಕ್ತಿಗೀತೆಗಳು ಅವೆಲ್ಲ ಕಂಟೆಂಟ್ ತಗೊಂಡ್ ಬಂದಿದ್ರು, ವಿತ್ ವಿಡಿಯೋ ತಂದಿದ್ರು. ಆ ನಂತರ ನಾವು ಫಸ್ಟ್ ಕಂಪೋಸ್ ಮಾಡಿದ್ದೆ ಹುಟ್ಟಿ ಬಂದ ಹುಲಿ ಬೀರನಾಗಿ. ಬಟ್ ಅದೊಂದು ನಮ್ಮ ಹತ್ರ ತುಂಬಾ ಫೇಮಸ್ ಒಂದು ಹಾಡಿದ್ರು, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂತ. ಮೇಡಮ್ ಅವರೇ ಹಾಡಿದಾರೆ ಆ ಸಾಂಗು, ಸಂಗೀತ ಕಟ್ಟಿ ಮೇಡಮ್ ಅವರೇ. ಅವರು ನಮ್ಮ ಊರು ಸೊಸೆನೆ ಬೀದರ್ದವ್ರು. ಅದು ಸಂಬಂಧಗಳು ಇದ್ದೇ ಇದೆ ಅಲ್ಲ. ನಾವು ಸಂಗೀತ ಕಲಿಯುವಾಗ ಅವ್ರ ಕಚೇರಿಗಳು ಕೇಳ್ತೀವಿ, ಬೀದರ್ ಬರ್ತಾ ಇರ್ತಿದ್ರು ಅವರು. ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಒನ್ ಆಫ್ ದ ಗ್ರೇಟ್ ಕ್ಲಾಸಿಕಲ್ ಸಿಂಗರ್, ಭಕ್ತಿಗೀತೆ, ಭಾವಗೀತೆ. ಅವರಿಗೆ ಕಿಶೋರಿ ಅಮನ್ಕರ್ ಅಂತ ದಿಗ್ಗಜ, ಅವ್ರ ಹೆಸರು ತಗೊಳ್ಳಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತವ್ರು ಶಿಷ್ಯರು. ಅವರು ನಾವು ಡಿಸ್ಕಸ್ ಮಾಡಿದಾಗ ಹುಟ್ಟಿ ಬಂದೆ ಯಾರ ಹತ್ರ ಹಾಡ್ಸೋಣ ಅಂದ್ರೆ ನಾನಂದ್ರೆ ಸರ್ ಒಂದೇ ಹೆಸರು ಸಂಗೀತ ಮೇಡಮ್ ಅವ್ರ ಹತ್ರ ಹಾಡ್ಸೋಣ ಅಂತ. ಅದಕ್ಕೆ ಅವ್ರ ವಾಯ್ಸ್ ಬಿದ್ಮೇಲೆ ಒಂದು ಬೇರೆ ಲೆವೆಲ್ಗೆ ಸಾಂಗ್. ಆನಂತರ ಬ್ಲಾಸ್ಟ್ ಮಾಡಿದ್ನು 2ನೇ ಸಾಂಗ್ ಮಾಡಿದ್ವು ಅನ್ಸುತ್ತೆ, ಜಿಗ್ರಿ ದೋಸ್ತ. ಸರ್ ಪಕ್ಕ ಒಂದು ಹಳ್ಳಿಯಲ್ಲಿ ನಡೆಯುವಂತ ಡಿಜೆ ಸಾಂಗ್ ಬೇಕಂತ ಹೇಳಿದ್ರು, ಡಿಜೆ ಅಲ್ಲಿ ಹಾಕಿದ್ರೆ ಎಲ್ಲರೂ ಕುಣಿಬೇಕನ್ನೋಂಥ ಸಾಂಗ್. ಅವಾಗ ನಾವು ಅದೊಂದು ಟ್ಯೂನ್ ಮಾಡಿದ್ದು ಡಿಜೆ ತರ ಸಾಂಗ್ ಮಾಡಕ್ಕೆ, ಯಾಕಂದ್ರೆ ಉತ್ತರ ಕನ್ನಡದಲ್ಲ. ಬಟ್ ನನಗೆ ಯಾವಾಗಲೂ ಅವ್ರು ಹೇಳ್ತಿದ್ದೆ, ಸರ್ ಸಾಂಗ್ ಹಿಟ್ ಆಗುತ್ತೆ, ಬಟ್ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಮಾಡಿ ಈ ಟ್ರ್ಯಾಕ್ಟರ್ ಹಾಕೊಂಡು ಉಳಿಸ್ಬಿಡ್ತಾರ ಸಾಂಗ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದು ಟ್ರ್ಯಾಕ್ಟರ್ಗಳು ಮಿಸ್ ಅದು ಎಲ್ಲ ಹೊರಟು. ಆನಂತರ ಮದುವೆ ಸೀಸನ್ ಬರ್ತದೆ ಸರ್, ಅವಾಗಾದ್ರೂ ಮಾಡಿದ್ದೆ, ಅದು ಅವಾಗೂ ಮಾಡಿಲ್ಲ. ಅದೊಂದು ಚೂರು ಬೇಜಾರಿದೆ ನನಗೆ. ಡಿಸೆಂಬರ್ ಅಲ್ಲಿ ಮಾಡಿಬಿಟ್ರೆ 2 ನಮ್ ಕವರ್ ಆಗ್ತಿವಿ. ಉತ್ತರ ಕನ್ನಡ ಲಾರಿಗಳು ಟ್ರ್ಯಾಕ್ಟರ್ಗಳಲ್ಲೂ ಕವರ್ ಆಗ್ತಿತ್ತು. ಆನಂತರ ಮದುವೆಗಳಲ್ಲೂ ಹಾಡ ಎಲ್ಲ ಕಡೆ ಪ್ಲೇ ಆಗ್ತಿತ್ತು. ಬಟ್ ಬಂದಿದ್ದೀವಿ, ಲೇಟ್ ಆಗಿ ಬಂದಿದ್ದೀವಿ. ಎಲ್ಲ ನಿಮ್ ಮುಂದೆ ಇದೆ, ನೀವೆಲ್ಲರೂ ಬಂದು ಎಲ್ಲರೂ ಪ್ರಮೋಟ್ ಮಾಡಿದ್ರೆ ದೊಡ್ಡ ಲೆವೆಲ್ ಹೋಗುತ್ತೆ. ನಂದೆಲ್ಲ ಟೆಕ್ನಿಷಿಯನ್ಗಳಿಗೆ ಧನ್ಯವಾದ ಹೇಳ್ತೀನಿ. ನಾನು ಪ್ರೋಗ್ರಾಮರ್, ಸಾಂಗ್ ಪ್ರೋಗ್ರಾಮರ್, ಸಿಂಗರ್ಸ್, ಲಿರಿಸಿಸ್ಟು ಮತ್ತೆ ಮಿಕ್ಸಿಂಗ್ ಇಂಜಿನಿಯರ್ಗಳು ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಧನ್ಯವಾದ. ಇನ್ನೊಂದೇನು ಹೇಳ್ಬೇಕಂದ್ರೆ ಈ ಸಾಂಗ್ ನಾವು ಮಿಕ್ಸ್ ಮಾಡಿ ಆಲ್ಮೋಸ್ಟ್ 9 ತಿಂಗಳೇ ಸರ್. ನಾನು ನಿನ್ನೆ ರಾತ್ರಿ ಅವ್ರಿಗೆ ಕೇಳೋ ಮತ್ತೆ ನಾನು ಬೇರೆ ಹಾಡಿಸ್ಗಳಿತ್ತು, ಹಾಡಿಸ್ ಕನೆಕ್ಟ್ ಮಾಡೋ ಸರಿ ಕೇಳೋಣ ಆ ಸಾಂಗ್ ಅಂತ ಕೇಳಿದಾಗೆ ನನಗೆ ರಿವರ್ಬ್ ಚೂರು ಕಡಿಮೆ ಅನಿಸ್ತಾ ಎಲ್ಲ ಹಾಡುಗಳಲ್ಲಿ, ಓವರ್ ಹಾಡೋದು. ಮತ್ತೆ ನಾನು ಚೆನ್ನಾಗಿ ಇಂಜಿನಿಯರ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ದಯವಿಟ್ಟು ನಾನು ಸಾಯಂಕಾಲ ತನಕ ಮತ್ತೆ ಸ್ವಲ್ಪ ರಿವರ್ಬ್ ಜಾಸ್ತಿ ಮಾಡಿ ರೀಮಾಸ್ಟರ್ ಮಾಡಿ ಅಷ್ಟು ಸಾಂಗ್ ಕಳಿಸ ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆ ಮತ್ತೆ ರೀಮಾಸ್ಟರ್ ಮಾಡಿ ಕಳಿಸಿದ್ರು. ಅಂದ್ರೆ ನನಗೆ ಸಮಾಧಾನ ಆಗದೆ ಬಿಡೋದಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನೆ 8 ದಿನ ಮುಂಚೆ ಮಾಡಿದ ಮಿಕ್ಸಿಂಗ್ ಮಾಸ್ಟರ್ ಮತ್ತೆ ನಿನ್ನೆ ರಾತ್ರಿ ರೀಮಾಸ್ಟರ್ ಮಾಡಿ ನಿನ್ನೆ ರಾತ್ರಿ 8 ಗಂಟೆ ಕೊಡ್ತಿದ್ದೀನಿ ಸಾಂಗ್ಸ್. ಇನ್ನೊಂದು ವಿಷಯ ಹೇಳ್ಬೇಕು, ಸಿನಿಮಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದು ಧರ್ಮ ವಿಶ್ವ ಮಾಡಿದ್ದಾರೆ, ನಮ್ಮ ಸೀನಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ನೋಡಿದ್ದೀನಿ ನಾನು. ಒಂದು ಅಂಜನವ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ನನಗೆ ಹೇಳ್ಬೇಕನ್ನಿಸ್ತು. ಫಸ್ಟ್ ಪೋಸ್ಟರ್ ಬಿಟ್ಟಿದ್ರು, ರೂರಲ್ ಸ್ಟಾರ್ ಅಂತ ಪೋಸ್ಟರ್ ಬಿಟ್ಟಿದ್ರು, ನನಗೆ ಶೇರ್ ಮಾಡಿದ್ರು. ನಾನು ಸರ್ ಇದೆಲ್ಲ ಬೇಕಂದ್ರೆ ರೂರಲ್ ಸ್ಟಾರ್ ಅದೆಲ್ಲ ನಾನು ನಿಜವಾಗ್ಲೂ ನಾನು ಅಂಜನವ್ರ ಗುರ್ತೆ ಹಿಡಿಯಲ್ಲ, ಅವ್ರ ಪರಿಚಯ ಇಲ್ಲ. ಈ ರೂರಲ್ ಸ್ಟಾರ್ ಎಲ್ಲ ಸರ್ ಡ್ರಾಮಾ ಅನಿಸ್ತದೆ, ಬೇಡ ಕೇಳಿ ಅದು ಆನಂತರ ಹೇಳ್ತೀನಿ ವಿಷಯ. ಅವ್ರಂದ್ರೆ ಇಲ್ಲ ಸರ್ ಆ ಕಡೆ ಪಾಪ್ಯುಲರ್ ಇರೋ ಒಂದು ಸ್ಟಾರ್ ಇದಿದೆ, ಇರ್ಲಿ ಅವ್ರು ಏನೋ ಒಂದಿದೆ, ಓಕೆ ಹೋಗಿರ್ ಬಿಡಿ ಅಂತ ನಾನು ಹೇಳಿ ಮಾಡಿದೆ. ಪಿಕ್ಚರ್ ನೋಡಿದೆ ಸರ್, ರಿಯಲಿ ಹೇಳ್ತೀನಿ, ನಾನು 56 ಸಿನಿಮಾ ಮಾಡಿದ್ದೀನಿ ಸರ್. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಅಂಜನ್ ಪರ್ಫಾರ್ಮೆನ್ಸ್ ನೋಡಿ 15 ನಿಮಿಷ ಆಗ್ತಿದ್ದೀನಿ ಸರ್. ನಾನು ಮಾಡಿದ್ದು ಎದೆ ತರ್ಕೊಂಡು ಹೇಳ್ತೇನೆ, ನಾನು ಮಾಡಿದ 50-60 ಸಿನಿಮಾಗಳಲ್ಲಿ ಈಸ್ ದ ನಂಬರ್ 1 ಪರ್ಫಾರ್ಮರ್ ನನ್ನ ಸಿನಿಮಾಗಳಲ್ಲಿ. ಎಲ್ಲ ನಾನು ದೊಡ್ಡ ಸ್ಟಾರ್ಗಳಲ್ಲಿ ಸಿನಿಮಾ ಮಾಡಿದ್ದೀನಿ, ಬಟ್ ಅಂಜನ್ ಮಾಡಿದ ಪರ್ಫಾರ್ಮೆನ್ಸ್ ನನ್ನ ಲೆಕ್ಕದ ಫಸ್ಟ್ ನಂಬರ್ ನಾನು ಕೊಡೋ ರೇಟಿಂಗ್. ಪಿಕ್ಚರ್ ಕೂಡ ಅದ್ಭುತವಾಗಿದೆ. ಅದನ್ನ ಹೇಗೆ ಪ್ರೊಡ್ಯೂಸರ್ ಪ್ರಮೋಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಮೋಟ್ ಮಾಡಿದ್ರೆ ಪಿಕ್ಚರ್ ದೊಡ್ಡ ಹಿಟ್ ಆಗುತ್ತೆ.
ಅದು ಪಿಕ್ಚರ್ ಸೋಲ್ಬಾರ್ದು, ಸೋತ್ ಅನ್ಕೊಳ್ಳೋದು ಕಾರಣ ನೀವೇ ಸರ್. ಓಪನ್ ಆಗಿ ಹೇಳ್ತದೆ, ಇಷ್ಟೊಂದು ಒಳ್ಳೆ ಸಿನಿಮಾ ಇದೆ, ನೀವು ಪ್ರಮೋಟ್ ಮಾಡ್ಬೇಕು ಇದನ್ನ, ಹಾಡುಗಳನ್ನ ಪ್ರಮೋಟ್ ಮಾಡೋದು. ಅದ್ಭುತ ಪಿಕ್ಚರ್ ಮಾಡಿದ್ರೆ ನಾನು ಮಾಡಿದ್ರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ. ಅದೇ ಹೇಳ್ತೀನಿ ಸರ್, 56 ಸಿನಿಮಾ ಮಾಡಿದ್ದೀನಿ, 56 ಸಿನಿಮಾದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಇದೆ. ನಾನು ಪರ್ಸನಲಿ ಒಪಿನಿಯನ್ ಇದೆ. ಅವತ್ತು ಅಂಜನ್ ಮೀಟ್ ಮಾಡಿ ಫಸ್ಟ್ ಪಿಕ್ಚರ್ ನೋಡೋ ತಪ್ಕೊಂಡ್ಬಿಟ್ಟೆ, ಹೀಗೆ ನಿಮ್ಮ ಬಗ್ಗೆ ನಾನು ಹೇಳಿದ್ದೆ, ನಾನು ನೆಗೆಟಿವ್ ಆಗಿ ಹೇಳಿದ್ದೆ. ಬಟ್ ನೀವು ಹೀರೋ ರಿಯಲ್ ಆಗಿ ಇವತ್ತು ಹೀರೋ ಕಂಡ್ರಿ, ನನಗೆ ಸ್ಕ್ರೀನಲ್ಲಿ ಕಂಡ್ರಿ ಅಂತಂದು ತಪ್ಕೊಂಡ್ಬಿಟ್ಟು ವಿಶ್ ಮಾಡಿದೆ ಸರ್. ಇದು ಗ್ರೇಟ್ ಪರ್ಫಾರ್ಮೆನ್ಸ್. ಈ ಸಿನಿಮಾದ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ರೆ ನೀವು. ಒಂದು ಹೊಸ ಆರ್ಟಿಸ್ಟ್ ಈ ತರ ಪರ್ಫಾರ್ಮ್ ಮಾಡೋದು ತುಂಬಾ ಅಪರೂಪ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್, ತುಂಬಾ ಚೆನ್ನಾಗಿ ಬಂದಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಸ್ಟಾರ್, ಒಂದು ಒಳ್ಳೆ ಕಲಾವಿದ ಬೆಳೆಯುವಂತ ಅವಕಾಶ ಇದೆ ಈ ಸಿನಿಮಾದಿಂದ. ಒಂದು ಹೊಸ ಸ್ಟಾರ್ ಸಿಗುವಂತ ಅವಕಾಶ ಇದೆ. ರೂರಲ್ ಸ್ಟಾರ್ ಇಲ್ಲ, ಪೂರ್ತಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಟಾರ್ ಆಗೋ ಸಾಧ್ಯತೆ ಇದೆ ನಿಮ್ಗೆ. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ಕೂಡ ತುಂಬಾ ಏನ್ ಬೇಕೋ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲುತ್ತಂತ ಒಂದು ವಿಶ್ವಾಸ ಇದೆ. ನನಗೊಂದು ಬ್ರೇಕ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ ಡ್ರೀಮ್ ಹೊತ್ತು ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಹೆಡ್ ಕ್ವಾರ್ಟರ್ಸ್ಗೆ ಜನ ಬಂದು ಸೇರ್ತಾರೆ, ಪ್ರತಿಭಾವಂತರು ಬಂದು ಸೇರ್ತಾರೆ, ಪ್ರತಿಭೆಗಳು ಬಂದು ಅವಕಾಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸೊ ಸಿನಿಮಾ ಟೋಟಲಿ ಒಂದು ಕನಸು, ಒಂದು ಸುಂದರವಾದ ಕನಸು. ತುಂಬ ಜನಕ್ಕೆ ಡ್ರೀಮ್ ಅದು, ಹಗಲು ಕಾಣೋ ಕನಸು, ಎರಡು ಕಾಣೋ ಕನಸು. ಸೊ ಈ ಕನಸನ್ನು ನನಸಾಗಿಸೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಜರ್ನಿನೇ ತುಂಬ ಮುಖ್ಯ. ಸೊ ಈ ಜರ್ನಿಯಲ್ಲಿ ಗೆದ್ದವರು ನಿಜವಾಗ್ಲೂ ಗೆದ್ದವರು. ಸೊ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಇಂಡಸ್ಟ್ರಿ ಹೊರಗಡೆಯಿಂದ ನೋಡಿ, ಇಂಡಸ್ಟ್ರಿ ಒಳಗಡೆಯಿಂದ ನೋಡಿ ಸಾಕಷ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ಪಡ್ಕೊಂಡು ಕಡೆಗೆ 50 ವರ್ಷದಿಂದ ಹಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ. ಐ ಕಂಪ್ಲೀಟೆಡ್ 50 years ಆಫ್ ಮೈ ಕರಿಯರ್. 4ನೇ ವಯಸ್ಸಿಗೆ ನೋಡಿ. ಸಿನಿಮಾ 1991 ಶುರು ಆಗಿದೆ ನಾನು ಕಾಲೇಜಿಗೆ ಹೋಗುವಾಗ. ಅಂದಿನಿಂದ ಇಂದಿನವರೆಗೂ ನಿಮ್ಮೆಲ್ಲರ ಜೊತೆಗೆ ಸಾಕಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ಬರಹಗಾರರು, ಲಿರಿಕ್ ರೈಟರ್ಸು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹಾಗೆ ನಮ್ಮ ಆಡಿಯೋ ಕಂಪ್ನಿಯವರು, ಇಲ್ಲಿ ಎದುರಿಗೆ ಲಹರಿ ವೇಲು ಸರ್ ಇದ್ದಾರೆ. ನಿರಂತರವಾಗಿ ಅವರ ಪ್ರೋತ್ಸಾಹ ಇದೆ. ಮಹೇಶ್ ಅವರು ಹೇಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಹಾಗೆ ಲಹರಿ ವೇಲು ಅವರು ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಮಾಡ್ಕೊಂಡ್ರೆ, ನೀವೆಲ್ಲರೂ, ನಾನು ನಿಮ್ಮ ಮಗಳು, ಕನ್ನಡದ ಮಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಗುರುಕುಲಕ್ಕೆ ಹೋದೆ. ಗುರುಕುಲದಲ್ಲಿ ದೊಡ್ಡ ಗುರುಗಳ ಒಂದು ಸಾನ್ನಿಧ್ಯ ಪಡೆದೆ. ನಮ್ಮ ಗದಗಿನ ಪರಂಪರೆಯಿಂದ ಹೋದವಳು ನಾನು, ಧಾರವಾಡದಿಂದ ಹೋದವಳು. ಎಲ್ಲ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋದ್ರು ಕೂಡ ಕಡೆಗೆ ಇಲ್ಲಿಯೇ ಬಾ ಮಗಳೇ, ನಮ್ಮ ಊರಿಗೆ, ನಮ್ಮ ನೆಲಕ್ಕೆ ಬಂದು ನಿಲ್ಲಿಸುವಂತ ಬರಮಾಡ್ಕೊಂಡವ್ರು ನೀವು. ಸೊ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಕನಸುಗಾರನಿಗೆ ಛಲ, ಹಠ, ಛಲ ಇದ್ರೆ ಇದರ ಒಂದು ವರ್ಡ್ ಜುನೂನ್ ಅಂತ ನೋಡಿ. ಜುನೂನ್ ಅಂದ್ರೆ ಡಿಕ್ಷನರಿ ಪದ ನೋಡಿಕೊಂಡು ಹುಚ್ಚಿಂದ ಯಾವ ಕೆಲಸನೂ ಆಗೋದಿಲ್ಲ. ಮೊದಲು ಗುರು ಹುಚ್ಚಿರ್ಬೋದು, ಹುಚ್ಚಿದ್ರೆ, ಅದು ಜುನೂನ್ ಇದ್ರೆ ಎಲ್ಲ ಕೆಲಸಗಳು ಆಗ್ತವೆ. ಆ ಹುಚ್ಚು ಬೇಕು. ಎಷ್ಟೇ ಇವತ್ತು ತಾಂತ್ರಿಕ ಬೆಳವಣಿಗೆ ಇದ್ರೂ ಕೂಡ ತಾಂತ್ರಿಕತೆಯನ್ನ, ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ಹುಚ್ಚು ಬೇಕು. ಸೊ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್, ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಈ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ಆದರೆ ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಮತ್ತೊಬ್ಬ ಇಲ್ಲಿ ಒಬ್ಬ ಸಂಗೀತದ ಮಹಾನ್ ಹುಚ್ಚರು, ವೀರ್ ಸಮರ್ಥ, ಹಿಡಿದ ಕೆಲಸ ಬಿಡಂಗಿಲ್ಲ ಮಾರೆ. ಪಾಪ ಅವ್ರಿಗೆ ಇನ್ನೊಂದು ಬಂದು ಹಾಡ್ತೀರಿಲ್ರಿ ಕೇಳಲಿಕ್ಕೆ ಸಂಕೋಚ. ನಾನು ಫಸ್ಟ್ ಅವ್ರಿಗಿಂತ ಮುಂಚೆ ನಾವೇ ನಡಿ ಫೋನ್ ಬಂತು, 2ನೇ ಸರಿ ಫೋನ್ ಬಂತು, ಸರಿ ಬಂದಿಲ್ಲೋದಿಲ್ರಿ ಹಾಡು, ನಮ್ಮ ಅದನ್ನ ಕೇಳಿ ಫೋನ್ ಮಾಡಿದ್ದೆ. ನಂಗೆ ಸ್ವಲ್ಪ ಚೇಂಜಸ್ ಬೇಕಾಗ್ಯಾವ, ನೀವು ಅಭ್ಯಂತರ ಇಲ್ಲದ್ರೆ ಇನ್ನೊಂದ್ಸತಿ ಬಂದು ಹಾಡಿ. ಈಗ ಮನೆ ಬೇಕಾದ ನಮ್ಮ ಮೊಬೈಲ್ ರೆಡಿ ಇರ್ತದೆ, ಕೆಲಸನ ಅದು ಬಂದು ಹಾಡ್ತೀನಿ. ನಿಮಗೆ ಖುಷಿ ಆಗೋಕ್ಕಷ್ಟೇ ಅಲ್ಲ, ಚಿತ್ರ ಸಂತೋಷ ಪಡ್ಬೇಕು. ಚಿತ್ರದ ಮೇಲೆ ಅದು ಹಾಡು ಪ್ಲೇ ಆದಾಗ ಚಿತ್ರಕ್ಕೊಂದು ಖುಷಿ ಆಗ್ಬೇಕು. ನನ್ನ ಸ್ಕ್ರೀನಿಗೆ ಪ್ರೆಸೆನ್ಸ್ ಸರಿಯಾಗಿದೆ. ಸಿನಿಮಾ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಇಸ್ ಅ ಬಿಗ್ ಡ್ರೀಮ್. ಸೊ ಅದನ್ನೆಲ್ಲರೂ ಸಾಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಪತ್ರಕರ್ತರು, ಮೀಡಿಯಾದವರು ನಿರಂತರವಾಗಿ ನನಗೆ ಸಪೋರ್ಟ್ ಮಾಡೋಂಥ ಎಲ್ಲ ರೀತಿಯ ನನ್ನ ಜೊತೆಯಲ್ಲಿ ಫೀಲ್ಡ್ ಎಡಿಟರ್ ಆದವರು ಕೆಲವು ಜನ ಇದ್ದಾರೆ, ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದಾರೆ, ಹಿರಿಯರಾದ ವಾಸ ಸರ್ ಇದ್ದಾರೆ, ನಾಗೇಶ್ ಅವರು ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಇವತ್ತು ನೋಡಿದ್ದಕ್ಕೆ ನನಗೆ ನಿಜವಾಗ್ಲೂ ಕೃತಾರ್ಥ ಭಾವನೆ ಇದೆ. ಮತ್ತು ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ, ಚಿತ್ರತಂಡಕ್ಕೆ ಯಶಸ್ಸು ಬೆನ್ನೆತ್ಕೊಂಡು ಬರಲಿ. ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳಿದಂಗೆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕೈಂಕರ್ಯವನ್ನು ಹೊತ್ತು ಬಂದಿದ್ದಾರೆ ಎಲ್ಲರೂ. ಚಿತ್ರವನ್ನು ಸಪೋರ್ಟ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕರೆ ಅದಕ್ಕೆ 100,000 ಆಗುತ್ತೆ, 1,000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಕೋಟಿ ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಈ ಚಿತ್ರ ನಿರಂತರವಾಗಿ ನಿಲ್ಲಿ ಅಂತ ನಾನು
ಸಲ ನನಗೆ ಟ್ರ್ಯಾಕ್ ಕಳಿಸಿ ರಫ್ ವಾಯ್ಸ್ ಮಿಕ್ಸ್ ಎಲ್ಲ ಕಳಿಸಿದಾಗ ಭಾಳ ಖುಷಿ ಅನಿಸಿತ್ತು. ಬಟ್ ತೆರೆ ಮೇಲೆ ನೋಡಿದ್ಮೇಲೆ ಅನಿಸ್ತೈತೆ ಜಿಗಿರಿ ದೋಸ್ತ ಖಂಡಿತ ನಾನು ಮೂರನೇ ಮೂಮೆಂಟ್ ತಗೊಳ್ಳೋಂಥ ಒಂದು ಸಾಂಗ್ ಆಗುತ್ತೆ ಅಂತ. ಆ ಸಾಂಗಿನ ಯಶಸ್ಸಿನ ಒಂದು ಪ್ರೋಗ್ರಾಮ್ ಆಗಿ ಮತ್ತೆ ನಾನೊಂದು ಮೂಮೆಂಟ್ ತಗೊಳ್ಳೋಂಥ ಪ್ರೋಗ್ರಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮಾಡೋ ಚೆನ್ನಾಗಿ ಆಡಿದ್ದಾರೆ ಮತ್ತು ಶಿವಾನಿ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಸಕ್ಸಸ್ ಸಿಕ್ಕು, ಅವ್ರವ್ರ ಕ್ರೆಡಿಟ್ ಅವ್ರವ್ರಿಗೆ ಸಿಗಲಿ. ಎಲ್ಲ ನುರಿದವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡುವಂಥದ್ದು ಏನಿಲ್ಲ. ಒಂದು ಹೇಳೋದೇನೆಂದರೆ, ಮೈಗಣ್ಣನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಬಿಡುಕುತ್ತಾನೆ. ಮೈಗಣ್ಣನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಬಿಡುಕುತ್ತಾನೆ. ಶ್ರಮಜೀವಿಗಳನ್ನು ದೇವರೇ ಹುಡುಕುತ್ತಾನೆ. ಈ ಶ್ರಮ ವ್ಯರ್ಥ ಆಗದಿರಲಿ ಅಂತ ಎಲ್ಲ ಟೀಮ್ಗೂ ಆದರ್ಶ ಹೇಳ್ತಾರೆ. ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ್ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿ ಆಯಿತು. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಆ ರೀತಿ ಹೇಳಬೇಕಂದ್ರೆ ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರವರು, ಅದು ಕೆಲಸ ಮಾಡ್ತಾ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆ ವಿಚಾರ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಯಲ್ಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೇವೋ ಅದೆಲ್ಲ ನೋಡಿದ್ದೀರಾ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್, ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ವಿ. ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಓಕೆ, ಇವತ್ತು ಈ ಜಿಗಿದೋತ ಸಾಂಗ್ ಒಂದು ವಿಡಿಯೋ ಪ್ಲಾಟ್ಫಾರ್ಮ್ನಲ್ಲಿ ಬಿಡ್ತಾ ಇದ್ದೀವಿ ಈಗ. ಓಕೆ, ಹಾರಿಸಿ ಆಶೀರ್ವದಿಸಿ. ಒಬ್ಬ ಹಳ್ಳಿ ಓಕೆ ಮುಗ್ಧ ಹುಡುಗನ ಕಥೆ ಇದು. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಓಕೆ, ಈಗ 10th ಫೇಲ್ ಆಗಿತ್ತಲ್ಲ ಅಂತ ಹುಡುಗರ ಜೀವನ ಕಥೆ ಹೇಳ್ಕೊಂಡು ಮಾಡೋದು. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಗೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕಥೆ, ಹುಲಿಬೀರ ಅಂತ ಹೇಳಿ. ಆಗಲಿ ಸರ್, ನಮ್ಮ ಹಾರೈಕೆ ಅಂತ ಸರ್. ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಓಕೆ ಎಲ್ಲರೂ ಕಲಿತು ಸಿಟಿ ಬಂದ್ಬಿಡ್ತಾರೆ. ಓಕೆ, ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿಯನ್ನು ಉದ್ಧಾರ ಮಾಡುವಂಥವ್ರು ಈ 10th ಫೇಲ್ ಆದರೂ ಇರ್ತಲ್ಲ, ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಲಿ ಅಥವಾ ಏನೋ ಆದರೂ ಉದ್ಧಾರ ಮಾಡೋದು ಅವರೇ. ಅದನ್ನೇ ಈ ಚಿತ್ರದಲ್ಲಿ ಅನಿಸುತ್ತೆ. ಇವಾಗ ನಮ್ಗೆ ಒಂದು ದೊಡ್ಡ ಉತ್ಸಾಹ, ಒಂದು ಫಿಲ್ಮ್ ರಿಲೀಸ್ ಮಾಡೋದಕ್ಕೆ ಅಂದರೆ ಹಾಡು ರಿಲೀಸ್ ಮಾಡೋದಕ್ಕೆ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡಬೇಕು, ಭಾಳ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ ಫಿಲ್ಮ್ಗೆ ಹಾಡು ಕಲಿಸೋಳಿಗೆ ವೇಲು ಸರ್ ಬಂದಿದ್ದಾರೆ. ನಾವು ಹೋಗಿದ್ವಿ. ಅವ್ರು ಎಷ್ಟು ವಿನಯ ಅಂತಂದರೆ, ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ. ಓದಿದ್ವಿ, ನಮ್ಮ ಕಳಿಸ್ಬೇಕಾದ್ರೂ ಗರೀಬ್ ಕೂತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ಕಳಿಸ್ಬೇಕು. ಅವಾಗ ಅನಿಸ್ತದೆ ನಮಗೆ ನಮ್ಮ ಪಿಕ್ಚರ್ ಬಗ್ಗೆ ನಮ್ಗೊಂದು ಅಭಿಮಾನ ಬಂದಾಗ ದೊಡ್ಡವರು ನಮಗೊಂದು ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಡೆಕ್ಯೂಪರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡ್ತೇನೆ, ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅನ್ಬೋದು. ಯಾವ ಸರ್? ಹೌದು ಸರ್, ಹೌದು ಸರ್. ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಿದ್ರು. ಒಂದ್ಸರಿ ಬಂದ್ರು, ಅವರೇ ಹೇಳಿದ್ರು ಸರಿ ಬರಲ್ಲ ಅಂತ, ಮತ್ತೆ 2ನೇ ಸರಿ ಬಂದು ಹಾಡೋಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾವು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾವು 10-15 ನಿಮಿಷ ಅಂತ ಇದೇ ಕಾರಣ ಸರ್. ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡಿ.
ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್, ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಒಬ್ನಿಂದ ಆಗೋದಿಲ್ಲ, ನಾವು 3 ಜನರಿಂದ ಆಗುತ್ತೆ. ನಾವೆಲ್ಲ ನೀವು ನಿಮ್ಮನ್ನು ಕರೀತೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಸರ್. ಅಲ್ಲ ಸರ್, ಈಗ ಸರ್ ನಮ್ಮ ಭಾಷೆ UK ಇಂದ ಬಂದಿರೋ ಸರ್, ಇಡೀ ಕರ್ನಾಟಕ ನೋಡ್ಬೇಕು ಸರ್. ನಾವು ಉತ್ತರ ಕರ್ನಾಟಕಕ್ಕೆ ಸೀಮಿತ, ಎಲ್ಲರೂ ನೋಡ್ಬೇಕು ಸರ್. ಸರ್ ಮಾತಾಡ್ತೀವಿ ಸರ್, ಅದು ಮಾತಾಡ್ತೀವಿ. ಒಂದು ಹೆಜ್ಜೆ ನಾವು ಹೊಸರು ಇವಾಗ ಬಂದಿರೋದು ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ ಎಲ್ಲ ಸೇರ್ಕೊಂಡು ಮಾತಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದು ಅನುಭವ ತೋರ್ತೀವಿ ಸರ್. ತೊಗೊಂಡು ಮಾಡ್ತೀವಿ ಸರ್, ಕರಿತೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಮೇ ಬಿ ಜುಲೈಲಿ ಡೈರೆಕ್ಟ್ ಹೇಳಿದಂಗೆ 24 ಅಂತೀವಿ ಸರ್, ಅದನ್ನ ಅನ್ಕೊಂಡಿವಿ ಸರ್. 24 ಇಲ್ಲ ಸರ್, ಏನಿಲ್ಲ ಸರ್, ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಅನ್ಸಿಲ್ಲ ಸರ್. ನಮ್ದು ತಲೆಯಲ್ಲಿರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರು ಮುಖಂದ್ರೆ ಹಾಡ ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಂದ್ರೆ ಹಾಡ ರಿಲೀಸ್ ಮಾಡೋದು ಸರ್. ನಾವು UK ಇಂದ ಬಂದಿರೋರು, ಅಲ್ಲಿ ಸೌಕರ್ಯ ತಂದಿದ್ದೀವಿ ಸರ್. ನಾವು ಏನಾದ್ರು ಒಂದು ಕೊಡ್ಬೇಕಂತ ಕೊಡ್ತಾ ಇದ್ದೀವಿ ಸರ್. ಅದೇ ಖುಷಿ, ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೆ ಏನ್ ಖುಷಿ ಆಯ್ತು ಅಂತ? ಸಿನಿಮಾ ಮಾಡೋದು ಖುಷಿ. ಸರ್ ಒಂದೇ ಪಾಯಿಂಟ್, ಏನೇ ಪ್ರಶ್ನೆ ಕೇಳಿದ್ರು ಅಲ್ಲೇ ಸುತ್ತಿ ಅಲ್ಲಿಗೆ ಸರ್. ನೀವೆಲ್ಲ ಪಿಕ್ಚರ್ ನೋಡ್ಬೇಕು ಸರ್, ನಮ್ ಸಕ್ಸಸ್ ಮಾಡ್ತೀವಿ. ಅವಾಗ ಹೇಳ್ತೀವಿ ಸಿನಿಮಾ. ಮತ್ತು ಬಾಂಧವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತ ಪ್ರೋತ್ಸಾಹಕಾರದ ಗಿರೀಶ್ ಸರ್ಗೆ ನಮ್ಮಷ್ಟು ಥ್ಯಾಂಕ್ಸ್ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ಕಾರಣ ಅವರೇ. ಸರ್ ನೀವು ಬನ್ನಿ ಸರ್ ಸ್ಟೇಜಿಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್, ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನ್ ಹೇಳೋದು ಶಕ್ತಿ ಅನ್ಬೇಕು. ಬೇಸಿಕಲಿ ನಾನು ಉತ್ತರ ಕರ್ನಾಟಕ ಬೇಸ್ನಲ್ಲ, ಆದರೆ ನಾನು ನನ್ನ ಟ್ಯಾಗ್ಲೈನ್ ಅಲ್ಲಿ ಹಾಕೊಂಡಿದ್ದೀನಿ ತುರುವೇಕೆರೆ ಅಂತ. ನಾನು ಹುಟ್ಟಿ ಬಂದಿದ್ದೆಲ್ಲ ಪೂರ್ತಿ ಬೆಂಗಳೂರು, ಬಟ್ ನನ್ನ ಸ್ವಂತ ತಂದೆ ತಾಯಿ ಊರು ಬಂದು ತುರುವೇಕೆರೆ. ಫಸ್ಟ್ ಟೈಮು ನಾನು ಇವ್ರನ್ನ ದಾವಲ್ ಸರ್ನ ಮತ್ತೆ ಗಿರೀಶ್ ಸರ್ ಮೀಟ್ ಮಾಡಿದಾಗ ಅವರು ಒಂದು ಉತ್ತರ ಕರ್ನಾಟಕದ ಏನೋ ಒಂದು ಆಲೋಚನೆ ಹೇಳಿದ್ರು. ನಾನು ಏನು ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಅವರು ಏನೋ ಒಂದು ಪ್ರೋತ್ಸಾಹ ಅವರು ನನಗೆ ಕೊಡಿ, ನಾವೇನೋ ನಮ್ಮ ಊರಿಗಾಗಿ ನಾವು ಕೊಡಬೇಕು, ದಯವಿಟ್ಟು ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಅದು ಏನೋ ಒಂದು ಸಾಥ್ ಕೊಡಿ ಅಂತ ಕೇಳಿದ್ರು. ನಾವು ಏನೂ ಮಾತಾಡ್ದಲೇನೆ ಆಯ್ತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ದಾವಲ್ ಸಾಹೇಬರು, ಗಿರೀಶ್ ಸರ್, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಮಾಧ್ಯಮದವರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು? ನಮ್ಮ ಕಡೆದು ಚಿತ್ರ ಮಾತಾಡಬಾರ್ದು? ಎಲ್ಲರೂ ಒಂದು ಸ್ವಲ್ಪ ಆ ಕಡೆ ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲಾನು ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮೂರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತೆ ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನ ನಾವು ಒಂದು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆದು ಅಂತ ನಾವು ಇವತ್ತು ಹುಲಿವೀರ ಚಿತ್ರದ ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು, ಡೇಟು ಎಷ್ಟು ಸರಿ ಮಾಡಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ. ಅದು ಒಳ್ಳೆಯ ದಿನ ಅನ್ಕೊಂಡ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ಮನೆ ತಲುಪಿಸೋದು ಮತ್ತೆ ಯೂಟ್ಯೂಬ್ ಚಾನಲ್ದವರು ಇದನ್ನ ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನ ಬೆಳೆಸಿದ್ರೆ ನಾವು ಇನ್ನೂ ಅಷ್ಟು ಎಲ್ಲರೂ ಕಲಾವಿದರು ಬೆಳಿಬೋದು, ನಮ್ಮಂತ ನಿರ್ಮಾಪಕರು ಬೆಳಿಬೋದು. ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತಿದ್ದಾರೆ. ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಜೊತೆಗೆ ಒಂದು ಲಂಚ್ ಮಾಡಿದ್ವಿ ಅಷ್ಟೇ. ಅದನ್ನ ನೋಡಿ ನಮ್ಮ ನಿರ್ದೇಶಕರು ನೋಡಿ 10 ವರ್ಷದಿಂದ ಅವ್ರಿಗೇನು ಅವಕಾಶ ವಂಚಿತರಾಗಿದ್ರು ಅನಿಸ್ತು. ಒಳ್ಳೆ ಟ್ಯಾಲೆಂಟ್ ತುಂಬಾ ಇದೆ ಅವ್ರ ಹತ್ರ. ಅಂಜನ್ ಅವ್ರ ಹತ್ರ ತುಂಬಾ ಟ್ಯಾಲೆಂಟ್ ಇತ್ತು.
ನನಗೆ ಎಲ್ಲೋ ಒಂದು ಕಡೆ ಈಗ ಒಂದು 5 ವರ್ಷ ಹಿಂದ್ಗಡೆ ಇದನ್ನು ನಾನು ಹೇಳೋದು, ಅವಾಗ ನನ್ನ ತಲೆಯಲ್ಲಿ ಚಿಗುರು ಹೊಡಿತು, ಉತ್ತರ ಕರ್ನಾಟಕದ ಬೇಸ್ ಇಟ್ಕೊಂಡು ಯಾಕೆ ಇವ್ರನ್ನ ಬೆಳೆಸಬಾರ್ದು, ಪ್ರೋತ್ಸಾಹ ಮಾಡಬಾರ್ದು ಅಂತ ವಿಚಾರ ಬಂದಾಗ ನನ್ನ ಮನಸ್ಸಲ್ಲಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಮುನಿಸಿಮಹಲ್ ಸರ್, ಆಮೇಲೆ ನಂತರ ನಮ್ಗೆ ಅಶೋಕ್ ಸರ್, ಇವರೆಲ್ಲ 3 ಜನ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಇದೆ, ಒಳ್ಳೆ ನಿರ್ದೇಶಕರು ಒಂದು ಸ್ಟೋರಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಬೇಸ್ ಇರುವಂಥದ್ದಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಮಾಡಿದಾಗ ನಮ್ಮ ಅಶೋಕ್ ಸರ್ ಬಹಳ ಬಹುಮುಖ ಪ್ರತಿಭೆ ಅವರು, ಎಲ್ಲರಲ್ಲಿನೂ ತಲೆ ಓಡ್ತಾ ಇರುತ್ತೆ. ಈ ವಿಚಾರ ಬಂದಾಗ ಹಲವಾರು ಬಾರಿ ಎಲ್ಲ ತಲೆಯಲ್ಲಿ ಬಂತು. ಮತ್ತೆ ನನ್ನ ಪತ್ನಿ ಕೂಡ ಸಿನಿಮಾದ್ದು ಬಹಳ ಹುಚ್ಚು, ಅಂದ್ರೆ ಈ ಸಿನಿಮಾ ಉತ್ತರ ಕರ್ನಾಟಕದ ಸಿನಿಮಾ ಮಾಡಿದ್ರೆ ಏನಾಗುತ್ತೆ, ಮಾಡಿ ನೋಡೋಣ ಅಂತೇಳಿ. ಆಯ್ತು, ನೀನೇ ಮಾಡು, ನಿನ್ನ ಆಸಕ್ತಿ ಇದೆಲ್ಲ ನೀನೇ ಮಾಡು ಅಂತೇಳಿ ನಾನು ಬೆನ್ನೆಲುಬಾಗಿ ನಿಂತೆ ಈ ಒಂದು ಚಿತ್ರ ಮೂಡಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ವೀರ್ ಸಮರ್ಥ ಸರು, ಆಮೇಲೆ ಇದರಲ್ಲಿ ಎಲ್ಲ ಸಿಂಗರ್ಸು, ಹಾಡುಗಾರರು ಮಾವಳ ನಿಪ್ನಾಳದಂತೂ ಸೂಪರ್ ಡೂಪರ್ ಹಿಟ್ ಅಂತ ಸಾಂಗ್ ಕೊಟ್ಟಿದ್ದಾರೆ. ಅದು ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಓಡುತ್ತೆ ಅಂತ ನನಗೆ ತಲೆಯಲ್ಲಿ ಓಡ್ತಾ ಇದೆ. ಯಾವ್ದೋ ಟ್ರ್ಯಾಕ್ಟರ್ಗಳು ಬಂದ್ರೆ ಟ್ರ್ಯಾಕ್ಟರ್ ಓಡ್ತಾ ಇರುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಲ್ಲ ಟ್ರ್ಯಾಕ್ಟರ್ ಇಲ್ಲಿ ಬಂದವ ಈಗ, ಅಲ್ಲಿ ಟ್ರ್ಯಾಕ್ಟರ್ ಬಂದೆಲ್ಲ ಇಲ್ಲಿ ಬಂದವ ಈಗ. ಆಮೇಲೆ ಸಂಗೀತ ಕಟ್ಟಿ ಮೇಡಮ್ ಅಂತೂ ಅದ್ಭುತ ಅದು ಹಾಡು, ಅದನ್ನ ಹಾಡು ಕೇಳಿದ್ರೆ ಅಲ್ಲೇ ಕೈ ಮುಗಿಬೇಕು ಅನಿಸ್ಬಿಡುತ್ತೆ, ಅಂತ ಒಂದು ಅದ್ಭುತವಾಗಿ ಹಾಡನ್ನ ಅವ್ರು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಚಿತ್ರ ಏನು ನಮ್ಮ ಸ್ನೇಹಿತರು, ನಮ್ಮೆಲ್ಲ ಚಿತ್ರರಂಗದ ಬಳಗ ಏನು ಮಾಡಿದ್ದಾರೆ ಅವರೆಲ್ಲರಿಗೂ ತುಂಬಾ ಯಶಸ್ವಿ ಸಿಗಲಿ ಅಂತೇಳಿ, ಮತ್ತು ಉತ್ತರ ಕರ್ನಾಟಕಕ್ಕೆ UKಗೆ ಜಯವಾಗಲಿ ಅಂತೇಳಿ ಥ್ಯಾಂಕ್ ಯು, ಧನ್ಯವಾದ ಸರ್. ಇಷ್ಟಪಡ್ತೀನಿ. ಅದೇ ರೀತಿಗೆ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನಾ ಸ್ಟುಡಿಯೋಕ ಸರ್ ಏನೋ ಕೇಳಕಂತೀನಿ, ಸರ್ ನಂಗೆ ಉತ್ತರ ಕನ್ನಡ ಸೇರಿದವಾಗ ಒಂದು 1 ಟೂನ್ ಮಾಡಿಕೊಡ್ಬೇಕ್ರಿ ಅಂತ. ಆ ಟೈಮ್ದಾಗ ಶಿವ ಸರ್ ಫೋನ್ ಬಂತು, ಮಾಡೋರಿ ಪಕ್ಕ ನಮ್ಮ ಉತ್ತರ ಕನ್ನಡ ಸಿಗೈತಿ, ಪಕ್ಕ ನಮ್ಮ ಉತ್ತರ ಕನ್ನಡ ಭಾಷೆ ಐತಿ, ಮಾಡೋ ಹಾಡ್ಬಿಡು ಅಂತ ಹೇಳಿ ಅಂದಾಗ ಹಾಡಿ ಹಾಡೋಕ್ಕಿಲ್ಲ, ನಮ್ ಕೇಳುತ್ತಿಲ್ಲ, ಪಕ್ಕ ನಮ್ ಜಾನಪದ ಟೈಪ್ ಕೆಲಸ ಆಗಿತ್ತು, ಹಾಡಿಬಿಟ್ನಿ. ಸ್ಪೆಷಲ್ ಆಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಗಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ ಸರ್ ಅವರು, ನಾವು ಒಂದು ಕರ್ನಾಟಕದ ಕಿರೀಟ, ನಮ್ಮ ವೀರ್ ಸಮರ್ಥ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದೀವಿ, ಅದೊಂದು ನಮಗೆ ಬಹಳ ಹೆಮ್ಮೆ, ಖುಷಿ ಅಂತ ಹೇಳ್ತೀನಿ. ವೀರ್ ಸಮರ್ಥ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸಣ್ಣ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನಬಾರದೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಹುಲಿ ವೀರ ಮೂವಿಯಲ್ಲಿ ಜಿಗಿರಿ ದೋಸ್ತ ಅಂತ ನಮ್ಮ ಮಾಳು ಅಣ್ಣ ಜೊತೆ ಹಾಡಿ ಬಹಳ ಖುಷಿ ಆಗ್ತಾ ಇದೆ. ಈ ಮೂವಿ ಆಗಲಿ, ಈ ಒಂದು ಪ್ರತಿಯೊಬ್ಬ ಎಲ್ಲ ಹಾಡು ಫೇಮಸ್ ಆಗುತ್ತೆ, ಪಾಪ್ಯುಲರ್ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇದ್ರೇನೆ ನಮ್ಮ ಎಲ್ಲ ಸರ್ ಹೇಳಿದಾಗೆ ನೀವೆಲ್ಲರ ಸಪೋರ್ಟ್ ಇದ್ರೇನೆ ನಾವು ಬೆಳಿಲಿಕ್ಕೆ ಸಾಧ್ಯ ಅಂತ. ಖಂಡಿತ ಸರ್, ಅದು ಮಾತು ನಿಜನೇ. ಅಷ್ಟೇ, ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮಲ್ಲಿಕ್ ಸರ್ ಆಫರ್ ಮಾಡಿದ್ರು, ಸೊ ಇದಕ್ಕೆ ಒಂದು ಬಂಡವಾಳ ಹೂಡಿದ್ದು, ಬಂಡವಾಳ ಹೂಡಿ ಸಪೋರ್ಟ್ ಮಾಡೋದು ಗಿರೀಶ್ ಸರ್, ಆಮೇಲೆ ದಾವಲ್ ಸರ್, ಅಶೋಕ್ ಸರ್ ಆ್ಯಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದೇನಿಲ್ಲ, ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತೀನಿ. ವೀರ್ ಸಮರ್ಥ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚೇರಿ ಸಿಂಗ್ ಅಂತ. ಅದನ್ನು ಯಾವಾಗಲೂ ಕೇಳ್ತಾನಿದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅನ್ಕೊಂಡಿರಲಿಲ್ಲ, ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೆಟ್ ಸಾಂಗು ಹುಟ್ಟಿ ಬಂದೆ ಹುಲಿಬೀರನಾಗಿ. ಅದರಲ್ಲಿ ನನಗೆ ಬರ್ದಂಗೈತೆ ಅದು. ಶಿವಬೇಗಿ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರ್ದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರಂತ.
ಅನಿಸಿತ್ ಮೊದಲು, ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿದೆ ಅಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿ ಮನೆಯಲ್ಲಿ ಒಂದು ಹುಡುಗ ಇದ್ದೇ ಇರ್ತಾರೆ, ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರೆ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಬಟ್ ಇವು ಓದಿದ್ರೆ ಹುಡುಗನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ, ಅಂದ್ರೆ ಕಂಡಮ್ ಮಾಡೋದು, ಅವ್ನಿಗೆ ಏನೇ ಬಂದ್ರು ಫಸ್ಟ್ ಲಾಸ್ಟ್ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗರ ಕತೆ ಇದು. ಅವ್ನು ಯಾವ ತರ ಬಳಕೆ ಮಾಡ್ಕೋತಾರ, ಅವ್ನು ಯಾವ ತರ ಬೆಳಿತಾನ ಅನ್ನೋದೇ ಈ ಕತೆ. ಅದು ಒಂದು ಸಿಂಪಲ್ ಒಂದು ಲೈನ್ ಇದೆ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಸೊ ಆ ಕತೆ ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಇದೆ. ಅದು ಸರ್ ಹೇಳಿದ್ದಾರೆ ಹೇಳಿದ್ದಾರೆ. ಅದು ಆಕ್ಚುಲಿ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇತ್ತು, ಅವ್ರು ಕೊಟ್ಟಿದ್ದು. ನಾನು ಬಿಗ್ ಬಾಸ್ ಇಂದ 2 ಸತಿ ಆಫರ್ ಬಂದಾಗ ಕೂಡ ಅವರೇ ಅವಾಗ ಕೇಳಿದ್ರು ಅದನ್ನ, ರೂರಲ್ ಸ್ಟಾರ್ ಅಂಜನ್ ಅಂತ ಕಡೆ ಓಡಾಡ್ತಾ ಇತ್ತು, ಅದನ್ನ ಕ್ಯಾರಿ ಮಾಡಿಲ್ಲ. ನಾನು ಯಾವುದೇ ಇನ್ಸ್ಟಾ ಐಡಿ ತಗೊಂಡ್ರು ನಾನು ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ, ಸ್ಟಾರ್ ಇಟ್ಕೊಂಡಿಲ್ಲ. ಆ ಜನಗಳು ಕೊಟ್ಟಿದ್ದು ಮತ್ತು ಸಂಘಟನೆ ಕೊಟ್ಟಿದ್ದು. ಅದನ್ನ ಕ್ವಶನ್ ಮಾಡಿದ್ರು, ಇದನ್ನ ಹೆಂಗ್ ಪರ್ಮಿಷನ್ ಕೊಟ್ಟಿರೋದು ಅಂತ ಕೇಳಿದ್ರು. ಸರ್ ನಾನು ಇಟ್ಕೊಂಡಿಲ್ಲ ಸರ್ ಅಂತ ಹೇಳಿದೆ. ಅವತ್ತು ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ಬೇಡ ಸೂಟ್ ಆಗಲ್ಲ ಅಂದ್ರು. ಬಿಫೋರ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದು ನನ್ನ ಹಕ್ ಮಾಡಿದ್ರು. ನಾನು ಶಾಕ್. ಅಂಜು ನಿಮ್ಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು, ಕರೆಕ್ಟ್ ಅಲ್ವಾ ಸರ್? ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತಂದ್ರು. ನನಗೆ ಬರುತ್ತೆ ಕೊಡೋದು ಬೇಕಾಗಿಲ್ಲ, ಬಟ್ ಏನು ಹೇಳಿದ್ರು ಸಿನಿಮಾದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದೀನಿ. ನಮ್ಮ ಸಿನಿಮಾದ ನಿರ್ಮಾಪಕರು 3 ಜನ ಸಿನಿಮಾ ನೋಡುವಾಗಲೂ ಕೂಡ ಅವ್ರ ಫ್ಯಾಮಿಲಿ ಹತ್ತಿತ್ತು, ಎಕ್ಸಾಂಪಲ್ ಇಲ್ಲೇ ಇದಾರ, ಎಲ್ಲರೂ ಹತ್ತಿದ್ರು. ಅವತ್ತೊಂದು ಮಿನಿಮಮ್ ಅಂದ್ರೆ ಒಂದು 50ರಿಂದ 60 ಜನ ಸಿನಿಮಾ ತೋರಿಸಿದ್ವಿ, ಎಲ್ಲರೂ ಹತ್ತರು, ಅಪ್ರಿಷಿಯೇಟ್ ಮಾಡಿದ್ರು. ಇದೆಲ್ಲ ಆಕ್ಟಿಂಗ್ ಕಲ್ತಿದ್ದು ಮೇನ್ ಮಲ್ಲಿಕ್ ಸರ್. ನಾನು ಬೇರೆ ಲೆವೆಲ್ ಇದ್ದೆ, ಅಂದ್ರೆ ಬೇರೆ ಒಂದು ಪ್ರೆಮರ್ ಇದ್ದೆ ನಾನು, ಹಂಗೆ ಮಾಡಿದ್ರು ಓಕೆ ಓಕೆ ಅಂತ. ಬಟ್ ಅದು ಆಕ್ಟಿಂಗ್ ಅಲ್ಲಪ್ಪ, ಒಂದು ಹೀರೋಗಳು ನಿಮಗೆ ರೆಫರ್ ಮಾಡ್ತೀನಿ, ರಿಯಾಲಿಟಿ ಬಂದು ಆಕ್ಟಿಂಗ್ ಮಾಡು, ಅದ್ರ ಕಣ್ಣಲ್ಲಿ ಆಕ್ಟ್ ಮಾಡು, ಮುಗ್ದಲ್ಲಿ ಬೇಡ ಅಂತ ನನ್ನ ಸುಮಾರು 1 ವರ್ಷ ತಿದ್ದಿದ್ರು ಅವರು. ಇವತ್ತು ನಾನು ಏನೇ ಮಾಡಿದ್ರು ಆಕ್ಟಿಂಗ್ ಅಲ್ಲಿ, ಅದಕ್ಕೆ ಮಲ್ಲಿಕ್ ಸರೇ ಕಾರಣ. ಆ ಸಿನಿಮಾ ಅವ್ರಿಗೆ ಬರೋ ಕಾರಣ ಎಲ್ಲ ನನ್ನ ಅಂದಾದ್ರು ಅವರು. ಅಂಡ್ ನನ್ನ ಜೊತೆ ಏನು ಆಕ್ಟಿಂಗ್ ಮಾಡಿದ್ರಲ್ಲ ಪ್ರತಿಯೊಬ್ರು ಸಿಕ್ಕಾಪಡೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ವಿಲನ್ ಆಗಿ ಮಾಡಿದ್ದಾರೆ ಲಕ್ಷ್ಮೀಶ್ವರ್ ಸರ್. ಅವ್ರಿಗೆ ದಿನ ಹೇಳ್ತಾ ಇದ್ದೆ ನಾನು, ಸರ್ ರಿಯಾಲಿಟಿನ ಮಾಡೋಣ ಸರ್ ಫೈಟ್ ಅಂತ ಹೇಳ್ತಿದ್ದೆ. ಅಂದ್ರೆ ಎಲ್ ಬೇಕಲ್ಲೂ ಬೀಳ್ಕೊಂಡು ಎತ್ಕೊಂಡು ಎಲ್ಲ ಹೊಡೆದ ನಿಂತ್ವಿ. ಕಂಟಿನ್ಯೂ 3 days 4 days ಅಲ್ಲಿ ಬೀಡಿಂಗ್ ಆಗ್ತಾ ಇತ್ತು ಕಾಲಲ್ಲಿ, ಕ್ಯೂ ಬರ್ತಾ ಇತ್ತು ಕಾಲಲ್ಲಿ, ಆದ್ರೂ ಬಿಟ್ಟಿರ್ಲಿಲ್ಲ. ನಾನು ಹೇಳ್ತಿದ್ದೆ ಸರ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸರ್ ನನಗೆ ಅಂತ. ಬಿಕಾಸ್ ನನಗೆ ಒಂದು ಹಸಿವೆ ಗೆಲ್ಬೇಕು ಅಂತ. ಒಂದು ನಾರ್ತ್ ಕರ್ನಾಟಕದಿಂದ ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ನಾನು ನಾರ್ತ್ ಕರ್ನಾಟಕನೇ, ಅಲ್ಲಿಂದ ಒಂದು ಪ್ರತಿಭೆ ಇಲ್ಲೊಂದು ಉಳಿಬೇಕು, ಕರ್ನಾಟಕ ಜನ ಮೆಚ್ಚೋ ಮಗ ಆಗ್ಬೇಕು ಅಂತ ಕನಸ್ಕೊಂಡಿದ್ದೆ. ಅದು ಹುಲಿಬೀರ ಚಿತ್ರದ ಮೂಲಕ ಆಗುತ್ತೆ ಅಂತ ನೋಡಿದೀನಿ. ಅಂಡ್ ಕಾಕನ್ ಕ್ಯಾರೆಕ್ಟರ್ ಬರುತ್ತೆ, ಮಲ್ಯ ಬಾಗಲಕೋಟು. ರಿಯಲ್ ನನ್ನ ಕಾಕನ್ ತರನೇ ಒಂಥರ. ಇವತ್ತು ನಾನು ಕಾಕ ಅಂತ ಅವ್ರಿಗೆ ಹೇಳೋದು, ಕಾಕ ಮನೇಲಿ ಕಾಕ ಇರ್ತಾರೆ ಹಂಗೆ ಪರ್ಫೆಕ್ಟ್ ಆಗಿ ನನ್ನ ಜೊತೆ ಇದ್ರು. ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ನಮ್ಮ ಸುನಂದಮ್ಮ. ರಂಗಾಂಡ್ರಿಗೂ ಸುನಂದ್ರು ಪಕ್ಕ ನಮ್ಮ ಅಜ್ಜನ್ ಕ್ಯಾರೆಕ್ಟರ್ ಮಾಡಿದಾರ. ಹಳ್ಳಿ ಆಗಿರ್ತಾರ ಹಂಗೆ ಅದಾರ ಅವರು. ಸೊ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳ್ಬಿಟ್ರೆ ಮನೆಗೂ ನನ್ನ ಕ್ಲಾಸ್ ಹೋಗ್ತಾರ ಇವರು, ಅದಕ್ಕೋಸ್ಕರ ಜಾಸ್ತಿ ಹೇಳಲ್ಲ. ಟೈಗರ್ ರಿಲೀಸ್ಗೆ ಹೇಳ್ತೀನಿ, ಇಷ್ಟ ನನ್ನ ಪಾತ್ರ. ಅಂದ್ರೆ ಹಳ್ಳಿಲಿರೋ ಹುಡುಗನ, ಓದಿದ ಹುಡುಗನ ಯಾವ ತರ ಯೂಸ್ ಮಾಡ್ಕೋತಾರೆ, ಬಟ್ ಅದೇ ಹುಡುಗ ಇಡೀ ಊರಿಗೂ ಬೇಕಾಗ್ತಾನೆ. ಅದು ಯಾಕೆ ಹೆಂಗ್ ಬೇಕಾಗ್ತಾನೆ, ಇಡೀ ಊರ ಚೇಂಜ್ ಮಾಡ್ತಾನೆ, ಹೆಂಗ್ ಚೇಂಜ್ ಮಾಡ್ತಾನೆ ಅನ್ನೋದು ಕತೆ. ಆಮೇಲೆ ಅಷ್ಟ ಚಂದ ತೋರ್ಸಾರ ನನಗ ಬಿಲೀವ್ ಆಗ್ತಾ ಇಲ್ಲ, ನಾನು ಅಷ್ಟೊಂದು ರಗಡ್ ಲುಕ್ನೆ ಕಾಣಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಬಾಂಧವ್ಯ ಅಂದ್ರೆ ನಾನ್ ಮಾಡಿದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಒಳಗೆ ಇದೊಂದು ಎಮೋಷನ್ ಜರ್ನಿ ನಂದಿದ್ದು. ನಾನು ಇಂಥ ಪಾತ್ರಗಳನ್ನ ನನ್ನ ಯಾವುದೇ ಶಾರ್ಟ್ ಫಿಲ್ಮ್ ಒಳಗೆ ಮಾಡಿಲ್ಲ. ಸರ್ ಎಲ್ಲ ನನ್ನ ತಿದ್ದಿ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡಿ ಪ್ರತಿಯೊಂದೂ ಅವರೇ ನೋಡ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ ಸರ್ಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅಂದ್ರೆ ನಾನು ಒಂದು ಬಾವಿಗಿಂತ ಕಪ್ಪಾಗಿದ್ದೆ, ಅಂದ್ರೆ ಯೂಟ್ಯೂಬ್ ಜರ್ನಿ ಆಗಲಿ ಅಥವಾ ಇನ್ಸ್ಟಾ ಆಗಲಿ. ಬಟ್ ಈಗ ಸಮುದ್ರಕ್ಕೆ ಬಿದ್ದ ತಿಮಿಂಗ್ಳಾಗೇವಿ, ಉತ್ತರ ಕರ್ನಾಟಕದಿಂದ ಬರ್ತೀವಿ, ಒಳ್ಳೆ ಸಿನಿಮಾ ತೊಗೊಂಡ್ಬರ್ತೀವಿ, ನಿಮ್ನೆಲ್ಲಾರು ಮನರಂಜಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಏನು ಗೊತ್ತಿಲ್ಲ, ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರ್ಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ನಮ್ಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ. ಸಿನಿಮಾ ಫಸ್ಟ್ ಸಿನಿಮಾ ನಂಗೆ ಇಷ್ಟೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ಎಲ್ಲ ಮನೆಯೊಳಗೆ ಬಗ್ಗೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ, ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು, ನೋ ಮೆಟರ್ ವಾಟ್, ನಂಗೆ ಬೇಕಂದ್ರೆ ನಂಗೆ ಸಾಧಿಸಬೇಕದು.
ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ.